ಭಾರತದ ವಿರುದ್ಧ ಅಮೆರಿಕ ಏನೇ ಷಡ್ಯಂತ್ರವನ್ನು ರೂಪಿಸಿದ್ರೂ ಕೂಡ ಕೊನೆಗೆ ಅಮೆರಿಕಕ್ಕೆ ಭಾರತವೇ ಗತಿ. ಇದಕ್ಕೆ ಮುಖ್ಯವಾದ ನಿದರ್ಶನ ಅಂದರೆ ಅಮೆರಿಕ ಹಿಂತೆಗೆದುಕೊಂಡಿರುವಂತಹ ಸುಂಕ. ವೀಕ್ಷಕರೇ, ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ಸರಕುಗಳ ಮೇಲೆ 25% ಸುಂಕವನ್ನು ಏರಿ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶವನ್ನು ಮಾಡಿದರು. ಇದಕ್ಕೆ ಭಾರತ ಕಿಮ್ಮತ್ತನ್ನು ನೀಡಿರಲಿಲ್ಲ. ಸುಂಕ ಕಡಿಮೆ ಮಾಡಿ ಅಂತನೂ ಬೇಡ್ಕೊಂಡಿರಲಿಲ್ಲ. ನೀವು ಸುಂಕ ಹೇರಿದ್ರೂ ಕೂಡ ಜಾಗತಿಕವಾಗಿ ಭಾರತದ ಸರಕುಗಳನ್ನು ಹೆಂಗೆ ಮಾರಾಟ ಮಾಡಬೇಕು ಅನ್ನೋದು ಗೊತ್ತು ಎಂದು ಭಾರತ ಮೌನವಾಗಿಯೇ ಸಂದೇಶವನ್ನು ಸಾರಿತ್ತು. ಈಗ ನೋಡಿ ಸ್ನೇಹಿತರೆ, ಅಮೆರಿಕವೇ ಭಾರತದ ಸುಂಕವನ್ನು 25% 18%ಗೆ ಇಳಿಸಿದೆ. ಸುಂಕ ಹಿಂತೆಗೆದುಕೊಂಡಿರುವ ಭಾರತ ಮತ್ತು ಅಮೆರಿಕ ನಡುವೆ ಯಾವೆಲ್ಲ ಮಹತ್ವದ ಒಪ್ಪಂದ ಆಗಿವೆ? ಪ್ರಪಂಚದ ಯಾವ ದೇಶಗಳಿಗೂ ಬಗ್ಗದ ಟ್ರಂಪ್ ಭಾರತದ ವಿಚಾರದಲ್ಲಿ ಮಂಡಿಯೂರಿದ್ದು ಏಕೆ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಭಾರತಕ್ಕೆ ವಿಶ್ವಾಸಾರ್ಹ ದೇಶ ಮತ್ತು ನಂಬಿಕರ್ಹ ದೇಶ ಅಂದರೆ ಅದು ರಷ್ಯಾ. ನಾವು ರಷ್ಯಾದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿಯನ್ನು ಮಾಡ್ತೇವೆ ಅಂತ ಕೆರಳಿದ್ದಂತಹ ಟ್ರಂಪ್ ಭಾರತಕ್ಕೆ 25% ಸುಂಕವನ್ನು ಹೇರಿದ್ರು. ಇದರ ಜೊತೆಗೆ ಚೀನಾ, ಇರಾಕ್, ಬಾಂಗ್ಲಾದೇಶ ಹಲವು ದೇಶಗಳಿಗೆ 25% 41% ಸುಂಕವನ್ನು ಹೇರಿದ್ರು. ನೀವು ಅಮೆರಿಕ ಕುಣಿದಂತೆ ಕುಣಿದ್ರೆ ಜೊತೆಗೆ ಅಮೆರಿಕ ಒಪ್ಪಂದದ ಪ್ರಕಾರ ನಡೆದುಕೊಳ್ಳಬೇಕು ಎಂಬ ಷರತ್ತನ್ನು ಹಾಕಿದ್ರು. ಆದರೆ ಬೇರೆ ದೇಶಗಳು ಹೇಗೋ ಗೊತ್ತಿಲ್ಲ, ಭಾರತ ತನ್ನ ನಿಲುವನ್ನು ಬಿಟ್ಟುಕೊಡಲಿಲ್ಲ. ಟ್ರಂಪ್ ಎಷ್ಟೇ ಒತ್ತಡವನ್ನು ಹಾಕಿದರೂ ಕೂಡ ರಷ್ಯಾದಿಂದ ತೈಲವನ್ನು ಖರೀದಿಯನ್ನು ನಿಲ್ಲಿಸ್ತಿಲ್ಲ. ಇನ್ನು ನಮ್ಮ ದೇಶದಲ್ಲಿ ಕೇಳಬೇಕಾ? ಅಮೆರಿಕ ಸುಂಕವನ್ನು ಏರ್ತಾ ಇದೆ, ಭಾರತದ ಮೇಲೆ ಪರಿಣಾಮ ಬೀರುತ್ತಿದೆ. ಯಾಕೆ ಮೋದಿ ಮೌನ ಆಗಿದ್ದಾರೆ ಯಾಕೆ ಮೋದಿ ಮೌನ ಆಗಿದ್ದಾರೆ ಅಂತ ತುಂಬ ಜನ ಪ್ರಶ್ನೆಯನ್ನು ಮಾಡಿದರು. ಮೋದಿ ಮೌನದ ಹಿಂದಿನ ಆಟ ಈಗ ಗೊತ್ತಾಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಜಾಗತಿಕವಾಗಿ ಟ್ರಂಪ್ ಉಚ್ಚಾಟವನ್ನು ಮೆಟ್ಟಿ ನಿಲ್ಲಲು ಭಾರತ ಮಾಡಿದ ರಣತಂತ್ರವನ್ನು ನೀವು ನೋಡಲೇಬೇಕು. ಅಮೆರಿಕ ಒಂದು ದೇಶ ಭಾರತದ ಮೇಲೆ ಸುಂಕ ಹೇರಿದರೆ ಏನಂತೆ, ನಾವು ಇತರ ದೇಶಗಳ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ತೇವೆ ಅಂತ ಮೋದಿ ಹೊರಟರು. ಇತ್ತೀಚೆಗೆ ಮೋದಿ ಸರ್ಕಾರ ಕೈಗೊಂಡಂತಹ ಪ್ರಮುಖವಾದ ನಿರ್ಧಾರ ಅಂದರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ. ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾರೆ. ಇತ್ತೀಚೆಗೆ ಗಣರಾಜ್ಯೋತ್ಸವ ದಿನದಂದು ಯುರೋಪಿಯನ್ ಅಧ್ಯಕ್ಷರೇ ಭಾರತಕ್ಕೆ ಬಂದು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ರು. ಈ ಯುರೋಪಿಯನ್ ಯೂನಿಯನ್ ಒಪ್ಪಂದ ಅಂತಿಂತಹ ಒಪ್ಪಂದ ಅಲ್ಲ. ಈ ಯೂನಿಯನ್ 27 ರಾಷ್ಟ್ರಗಳನ್ನು ಒಳಗೊಂಡಿದ್ದು ಪ್ರಪಂಚದ ಬಹುಪಾಲು GDP ಈ ಯೂನಿಯನ್ನಿಂದಲೇ ಬರುತ್ತೆ. ಅಂದರೆ ಜಾಗತಿಕವಾಗಿ 25% GDP ಈ ರಾಷ್ಟ್ರಗಳೇ ದುಡಿಯುತ್ತವೆ. ಭಾರತ ಯಾವುದೇ ಸರಕುಗಳನ್ನು ಮುಕ್ತವಾಗಿ ಯಾವುದೇ ಅಡ್ಡಿ ಇಲ್ಲದೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳ ಜೊತೆಗೆ ಮಾರಾಟವನ್ನು ಮಾಡಬಹುದು. ಅಮೆರಿಕ, ಚೀನಾ ರಾಷ್ಟ್ರಗಳ ಒತ್ತಡದ ನಡುವೆ ಭಾರತದ ಮಾರುಕಟ್ಟೆಗೆ ರಹದಾರಿ ಸಿಕ್ಕಂಗಾಗಿದೆ. ಕಳೆದ 20 ವರ್ಷಗಳಿಂದಲೂ ಈ ಒಪ್ಪಂದದ ಚರ್ಚೆ ನಡೀತಾನೇ ಇತ್ತು. ಆದರೆ ಮೋದಿ ಸರ್ಕಾರ ಸರಿಯಾದ ಸಮಯದಲ್ಲೇ ಒಪ್ಪಂದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತು. ಅಂದರೆ ಸ್ನೇಹಿತರೆ, ಅಮೆರಿಕ ಸುಂಕ ಸಮರ ಸಾರಿದ ಹೊತ್ತಲೇ ಯುರೋಪಿಯನ್ ಯೂನಿಯನ್ ಜೊತೆಗೆ ದೋಸ್ತಿಯನ್ನ ಮಾಡಿಕೊಂಡ್ರು. ಭಾರತದ ನಿಗೂಢ ಆಟ ಟ್ರಂಪ್ಗೂ ಕೂಡ ಅರ್ಥ ಆಯಿತು. ನಾವು ಯಾವ ದೇಶವನ್ನ ಬೇಕಾದರೂ ಆರ್ಥಿಕವಾಗಿ ಎದುರಾಕೊಳ್ಬಹುದು, ಬೇರೆ ದೇಶಕ್ಕೆ ಸವಾಲನ್ನು ಒಡ್ಡಬಹುದು, ಇನ್ನೊಂದು ದೇಶವನ್ನು ಕುಗ್ಗಿಸಬಹುದು. ಆದರೆ 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತವನ್ನು ಎದುರು ಹಾಕಿಕೊಳ್ಳುವುದು ಸಾಧ್ಯವಿಲ್ಲ ಅನ್ನೋದು ಟ್ರಂಪ್ಗೆ ಚೆನ್ನಾಗಿ ಅರ್ಥ ಆಯಿತು. ಹೀಗಾಗಿ ಭಾರತದ ಮೇಲೆ ಏರಿದ್ದಂತಹ ಸುಂಕವನ್ನು ಹಿಂಪಡೆದು 18ಕ್ಕೆ ಇಳಿಸಿದ್ದಾರೆ. ಸ್ನೇಹಿತರೆ, ಸುಂಕ ಸಮರ ಇಳಿಸಿರುವ ಜೊತೆಗೆ ಭಾರತ ಅಮೆರಿಕ ನಡುವೆ ಕೆಲವು ಮಹತ್ವದ ಒಪ್ಪಂದಗಳು ಕೂಡ ಆಗಿವೆ. ರಷ್ಯಾ ಬದಲು ನೀವು ವೆನೆಜುವೆಲಾದಿಂದ ತೈಲವನ್ನು ಖರೀದಿ ಮಾಡಬೇಕು, ಜೊತೆಗೆ ಅಮೆರಿಕಾದಿಂದ $500 ಬಿಲಿಯನ್ ಉತ್ಪನ್ನವನ್ನು ಖರೀದಿ ಮಾಡಬೇಕು ಅಂತ ಟ್ರಂಪ್ ಷರತ್ತನ್ನು ಹಾಕಿದ್ದಾರೆ. ವೀಕ್ಷಕರೇ, ಇದು ಸಾಧ್ಯನಾ? ಮೋದಿ ಟ್ರಂಪ್ ಮನವಿಗೆ ಒಪ್ತಾರಾ? ಖಂಡಿತ ಇಲ್ಲ. ಏನೋ ಅಮೆರಿಕದಿಂದ $500 ಬಿಲಿಯನ್ ಉತ್ಪನ್ನವನ್ನು ಖರೀದಿ ಮಾಡಬಹುದು, ಆದರೆ ರಷ್ಯಾದಿಂದ ತೈಲ ಖರೀದಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಹೇಗಿದೆಯೋ ಅದೇ ರೀತಿ ಮುಂದುವರಿಯುತ್ತೆ. ಸೊ ಟ್ರಂಪ್ ಏನೇ ಆಟವನ್ನು ಆಡಿದರೂ ಕೂಡ ಭಾರತದ ರಾಜತಾಂತ್ರಿಕ ನೀತಿ ಯಾವತ್ತೂ ಕೂಡ ಬದಲಾಗಲ್ಲ. ಇದಿಷ್ಟು ಸ್ನೇಹಿತರೆ, ಅಮೆರಿಕ ಸುಂಕ ಸಮರ ಸಾರಿದ ಹೊತ್ತಲ್ಲಿ ಮೋದಿ ಸರ್ಕಾರ ಗೆದ್ದಂತಹ ರಾಜತಾಂತ್ರಿಕ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋಣ. ಧನ್ಯವಾದ.